ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕ್ರಿಶ್ ಪೆನ್ಸಿಲ್ ಅಲ್ಲಿ ಚುಚ್ಚಿರುವಂತ ಹುಡುಗನ್ ತಂದೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಅದರಿಂದ ಕ್ರಿಶ್ನ ಹುಡ್ಕೊಂಡು ಬೋರ್ಡಿಂಗ್ ಸ್ಕೂಲ್ಗೆ ಪೊಲೀಸ್ ಅವರು ಬರ್ತಾರೆ. ಅದನ್ನ ನೋಡಿ ಅಲ್ಲಿರೋ ಮ್ಯಾನೇಜರ್ಗೆ ಭಯ ಆಗುತ್ತೆ. ಯಾಕ್ ಸರ್ ನೀವ್ ಇಲ್ಲಿಗೆ ಬಂದಿರೋದು ಅಂತ ಮ್ಯಾನೇಜರ್ ಕೇಳ್ಬೇಕಾದ್ರೆ, ಅದೇ ಆ ಕ್ರಿಶ್ ಅನ್ನೋ ಹುಡುಗ ಒಂದ್ ಹುಡುಗನ್ಗೆ ಪೆನ್ಸಿಲ್ ಅಲ್ಲಿ ಚುಚ್ಚಿದಾನಲ್ಲ, ಹಂಗೆ ಹೊಡೆಯೋದಕ್ ಬೇರೆ ಹೋಗಿದ್ನಂತೆ. ಅದಕ್ಕೆ ಅವ್ರಪ್ಪ ನಾವ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಇದರಿಂದ ಆ ಹುಡುಗನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ. ನೋಡಿ, ನೀವು ಕೃಷ್ಣ ನಮ್ ಜೊತೆ ಕಳಿಸಿ, ನಾವು ಅವನ ಹತ್ರ ವಿಚಾರಿಸ್ಬೇಕು ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ನೋಡಿ ಸರ್, ಅದೇನೋ ಚಿಕ್ಕ ಹುಡುಗರುಗಳ ಅಲಾಟೆ ಅಷ್ಟೇನೆ. ಕೃಷಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದಾನೆ ಸರ್. ಚಿಕ್ಕ ಹುಡುಗರು ಅಂದ್ಮೇಲೆ ಈ ರೀತಿ ಎಲ್ಲ ಮಾಡೋ ಸಾಮಾನ್ಯ ಅಲ್ವಾ ಸರ್? ಅದನ್ನೆಲ್ಲ ಅವಾಗ್ಲೇ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಡ್ತೀವಿ ಸರ್. ಇದನ್ ಯಾಕೆ ಸರ್ ಸುಮ್ನೆ ದೊಡ್ಡದ್ ಮಾಡ್ಬೇಕು? ಇದನ್ನ ಹೀಗೆ ಬಿಟ್ಬಿಡಿ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ನೋಡಿ ಸರ್, ಆ ಹುಡುಗನಪ್ಪ ಸೊಸೈಟಿಲಿ ದೊಡ್ಡ ವ್ಯಕ್ತಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ಅವ್ರಿಗೆ ಗೊತ್ತು. ಈಗ ನಾವೇನಾದ್ರೂ ಇದನ್ನ ಬಿಟ್ಬಿಟ್ರೆ ಅವರು ಅವ್ರ ಹತ್ರ ಮಾತಾಡಿ ಈ ವಿಷಯನ ಇನ್ನೂ ದೊಡ್ಡದ್ ಮಾಡ್ಬಿಡ್ತಾರೆ. ಆಮೇಲೆ ಅವ್ರು ನಮ್ಮನ್ ಸುಮ್ನೆ ಬಿಡೋದಿಲ್ಲ. ಇವಾಗ ಕೃಷಿ ಎಲ್ಲಿದಾನೆ ಹೇಳಿ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ನೋಡಿ, ನಮಗೋಸ್ಕರ ಇನ್ನೊಂದ್ಸಲಿ ಅವ್ರ ಹತ್ರ ಮಾತಾಡ್ ನೋಡಿ ಅಂತ ಮ್ಯಾನೇಜರ್ ಕೇಳ್ಕೋಬೇಕಾದ್ರೆ, ನೋಡಿ ಸರ್, ಆ ಹುಡುಗ ಬರ್ಲಿ, ನಾ ಅವನ ಹತ್ರ ವಿಚಾರಣೆ ಮಾಡ್ತೀವಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರಿ ಸರ್, ಸ್ವಲ್ಪ ವೆಯ್ಟ್ ಮಾಡಿ, ಬರೋದಕ್ಕೆ ಹೇಳ್ತೀನಿ ಅಂತ ಮ್ಯಾನೇಜರ್ ಹೇಳ್ತಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ರೋಹಿಣಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ. ಆಗ ಸುಮನ್ ಬಂದು ಸ್ವಲ್ಪ ನೀರ್ ತಗೊಂಡ್ ಬಂದ್ ಕೊಡ್ಲೇನೆ ಅಂತ ಕೇಳಿದಾಗ, ಬೇಡ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಸುಮನ್ ಕೇಳ್ಬೇಕಾದ್ರೆ, ಏನೇ ಮಾಡ್ಲಿ, ದಿನೇ ದಿನೇ ಈ ಸೂರ್ಯ ಮೀನಿನ ಕಾಟ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಈಗಾಗ್ಲೇ ನನ್ ಲೈಫ್ ಅಲ್ಲಿ ಇರೋ ಟೆನ್ಷನ್ ಸಾಲ್ದು ಅಂತ ಇವ್ರು ಬೇರೆ ಎಕ್ಸ್ಟ್ರಾ ಕೊಡ್ತಾ ಇದಾರೆ. ಕೃಷ್ಣ ಬೇರೆ ಅವ್ರ ಜೊತೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಬೇರೆ ಕರ್ಕೊಂಡ್ ಬರ್ತಾ ಇದಾರೆ. ಅವ್ನ್ ಏನಾದ್ರೂ ಹೇಳ್ಬಿಡ್ತಾನೆ ಅಂತ ಭಯ ಕಣೆ ನನ್ಗೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏ ರೋಹಿಣಿ, ನೀನ್ ಆಲ್ರೆಡಿ ಕೃಷ್ ಹತ್ರ ಏನ್ ಹೇಳ್ಬಾರ್ದು ಅಂತ ಹೇಳಿದ್ಯಲ್ವೇನೆ ಅಂತ ಸುಮನ್ ಹೇಳ್ಬೇಕಾದ್ರೆ, ನೋಡೆ, ಅವ್ನು ನಾರ್ಮಲ್ ಆಗಿ ಕೇಳಿದ್ರೆ ಅವ್ನ್ ಹೇಳೋದಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಡಾಕ್ಟರ್ಸ್ ಯಾವ ರೀತಿ ಅವನೆಲ್ಲ ಪರೀಕ್ಷೆ ಮಾಡ್ತಾನೆ ಅಂತಾನೆ ಗೊತ್ತಿಗ್ತಿಲ್ವಲ್ಲೇ ನನ್ಗೆ. ಅವ್ರ ಏನಾದ್ರೂ ಹಿಪ್ನೋಟೈಸ್ ಏನಾದ್ರೂ ಮಾಡಿ ಅವ್ನ್ ಬಾಯ್ ಬಿಡಿಸ್ತಾರ? ಅಕಸ್ಮಾತ್ ಅವ್ನ್ ಏನಾದ್ರೂ ಬಾಯ್ ಬಿಟ್ಬಿಟ್ಟ ಅಂದ್ರೆ ಇಷ್ಟ್ ವರ್ಷ ನಾನ್ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ ಕಣೋ ಅಂತ ಹೇಳ್ಕೊಂಡು ರೋಹಿಣಿ ಅಳ್ಬೇಕಾದ್ರೆ, ಅಷ್ಟ್ರಲ್ಲಿ ಸೂರ್ಯ ಮೀನಾ ಇಬ್ರು ಕೃಷ್ಣ ಕರ್ಕೊಂಡ್ ಅಲ್ಲಿಗ್ ಬರ್ತಾರೆ. ಅವ್ರನ್ನ ನೋಡಿ ರೋಹಿಣಿ ಒಂದ್ ಜಾಗದಲ್ಲಿ ಬಚ್ಚಿಟ್ಕೋತಾಳೆ. ಅವ್ರು ಆಸ್ಪತ್ರೆ ಒಳಗಡೆ ಹೋಗ್ತಿದ್ದಂಗೆನೆ ರೋಹಿಣಿ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಸೂರ್ಯ ಮೀನಾ ಇಬ್ರು ಕನಕನ್ ಜೊತೆ ಮಾತಾಡ್ಬೇಕಾದ್ರೆ, ಅಷ್ಟ್ರಲ್ಲಿ ರೋಹಿಣಿ ಅಲ್ಲಿ ಬರ್ತಾ ಇರೋದನ್ನ ಸೂರ್ಯ ನೋಡ್ಬಿಡ್ತಾನೆ. ಈ ಪೌಡ್ ಯಾಕೆ ಇಲ್ಲಿಗ್ ಬರ್ತಾ ಇದೆ ಅಂತ ಸೂರ್ಯ ಕೇಳಿದಾಗ, ಭಾವ, ಅವ್ರು ಯಾವ್ದೋ ಡಾಕ್ಟರ್ ನೋಡ್ಬೇಕಂತೆ, ಅದಕ್ಕೆ ಅಪಾಯಿಂಟ್ಮೆಂಟ್ ಬೇಕು ಅಂತ ನನ್ ಮುಂಚೆನೆ ಫೋನ್ ಮಾಡಿ ಹೇಳಿದ್ರು ಅಂತ ಕನಕ ಹೇಳ್ತಾಳೆ. ಆಗ ಕ್ರಿಶ್ ರೋಹಿಣಿನ ನೋಡಿ ಶಾಕ್ ಆಗ್ತಾನೆ. ಏನ್ ರೋಹಿಣಿ ಅವರೇ, ಆಸ್ಪತ್ರೆಗೆ ಬಂದಿದೀರಾ, ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ, ಏನಿಲ್ಲ, ತಲೆ ತುಂಬಾ ನೋವ್ತಾ ಇತ್ತು ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ, ತಲೆ ನೋವು ಬಂತು ಅಂದ್ರೆ ಟೀನೋ ಕಾಫಿನೋ ಕುಡಿಬೇಕು, ಇಲ್ಲ ಅಂದ್ರೆ ತಲೆಗೆ ಜಂಡು ಬಾಮ್ ಹತ್ಕೊಂಡು ಮಲ್ಕೋಬೇಕು. ಇದಕ್ಕೋಗಿ ಏನ್ ಪೌಡ್ರ್ ನೀನ್ ಆಸ್ಪತ್ರೆಗೆಲ್ಲ ಬಂದ್ಕೊಂಡು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಸೂರ್ಯ, ಅವಾಗವಾಗ ತಲೆನೋವು ಬರ್ತಾ ಇತ್ತು, ಈ ಆಸ್ಪತ್ರೆಯಲ್ಲಿ ಒಳ್ಳೆ ಡಾಕ್ಟರ್ ಇದಾರೆ ಅಂತ ಹೇಳಿದ್ರು, ಅದಕ್ಕೆ ಕನಕರ ಹತ್ರ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡೆ. ಹೌದು, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳ್ದಾಗ, ಕೃಷ್ಣ ಡಾಕ್ಟರ್ ಹತ್ರ ತೋರ್ಸೋದಕ್ ಕರ್ಕೊಂಡ್ ಬಂದ್ವಿ ಅಂತ ಮೀನಾ ಹೇಳ್ತಾಳೆ. ಯಾಕೆ, ಹುಷಾರಿಲ್ವಾ ಅವನ್ಗೆ ಅಂತ ರೋಹಿಣಿ ಕೇಳ್ದಾಗ, ಅದೆಲ್ಲ ಏನಿಲ್ಲ, ಅವನು ಕೋಪದಿಂದ ಏನೇನೆಲ್ಲ ಮಾಡಿದಾನೆ, ಅದಕ್ಕೋಸ್ಕರ ಅವನ್ಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದ್ವಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ, ಅವ್ನ್ ಚಿಕ್ಕ ಹುಡುಗ, ಅವ್ನ್ಗೆ ಯಾಕಿದೆಲ್ಲ ಅಂತ ಪೌಡ್ರು ಕೇಳ್ತಾಳೆ. ಅಯ್ಯೋ, ಇದ್ರಲ್ಲಿ ಏನಿದೆ, ಇತ್ತೀಚೆಗೆ ಚಿಕ್ಕ ಮಕ್ಳಲ್ಲೇ ತುಂಬಾ ಸ್ಟ್ರೆಸ್, ಆಂಗ್ರಿನೆಸ್ ಅಂತ ತುಂಬಾನೇ ಬರ್ತಾ ಇದೆ, ಅದು ಸ್ಟಾರ್ಟಿಂಗ್ ಅಲ್ಲೇ ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಅದಕ್ಕೆ ಸ್ಪೆಷಲಿಸ್ಟ್ ಇದಾರಲ್ಲ ಅವ್ರಿಗೆ ತೋರ್ಸೋಣ ಕರ್ಕೊಂಡ್ ಬಾ ಅಂತ ನಾನೇ ಹೇಳ್ದೆ ಅಂತ ಕನಕ ಹೇಳ್ತಾಳೆ. ಹೌದು ರೋಹಿಣಿ, ಸ್ಕೂಲಲ್ಲಿ ನಡೆದಿದ್ ವಿಷಯದಿಂದ ಅವನು ತುಂಬಾನೇ ಭಯ ಬಿದ್ದಿದ್ದಾನೆ, ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ನಮ್ಗೆ ಅನ್ನಿಸ್ತು, ಅದಕ್ಕೆ ಕರ್ಕೊಂಡ್ ಬಂದ್ವಿ ಅಂತ ಮೀನಾ ಹೇಳಿ ಕೃಷ್ಣ ಕರ್ಕೊಂಡು ಸೂರ್ಯ ಜೊತೆಗೆ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾರೆ. ಆಗ ಕನಕ ಅವ್ರನ್ನ ತಡೆದು, ಭಾವ, ನೀವಿಬ್ರು ಹೋಗಿ ಕೃಷ್ ಇಲ್ಲೇ ಇರ್ಲಿ ಅಂತ ಹೇಳಿದಾಗ, ಯಾಕೆ, ನಮ್ಗೇನಾದ್ರೂ ಕೌನ್ಸಿಲಿಂಗ್ ಕೊಡ್ತಾರಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ಭಾವ, ಕೃಷ್ ಬಗ್ಗೆ ನಿಮ್ಗೇನೇನ್ ಗೊತ್ತು ಎಲ್ಲಾ ವಿಚಾರನು ಫಸ್ಟ್ ನಿಮ್ಮ ಹತ್ರ ತಿಳ್ಕೊತಾರೆ, ಆಮೇಲೆ ಕೃಷ್ಣ ಕರೆದು ಅವನನ್ನ ಮಾತಾಡಿಸ್ತಾರೆ, ಅವನನ್ನ ಇಲ್ಲೇ ಬಿಟ್ಟು ನೀವು ಹೋಗಿ ಅಂತ ಹೇಳಿದಾಗ, ಸರಿ ಅಂತ ಮೀನಾ ಮತ್ತೆ ಸೂರ್ಯ ಇಬ್ರು ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ರೋಹಿಣಿ ಅವರೇ, ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ಸಿರೋ ಡಾಕ್ಟರ್ ಬಂದಿದಾರಾ ಇಲ್ವಾ ಅಂತ ನೋಡ್ತೀನಿ, ಅಲ್ಲಿವರೆಗೂ ನೀವು ಕೃಷ್ ನೋಡ್ಕೋತೀರಾ ಅಂತ ಕನಕ ಕೇಳ್ಬೇಕಾದ್ರೆ, ಹಾ ಖಂಡಿತ ನಾನ್ ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕನಕ ಕೃಷ್ಣ ರೋಹಿಣಿ ಹತ್ರನೇ ಬಿಟ್ಟು ಡಾಕ್ಟರ್ನ ನೋಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಇದೇ ಚಾನ್ಸ್ ಅಂತ ರೋಹಿಣಿ, ಏಯ್, ಯಾಕೋ ಇವ್ರ ಜೊತೆ ಬಂದೆ ಅಂತ ಕೇಳ್ಬೇಕಾದ್ರೆ,
ಅಮ್ಮ, ಡಾಕ್ಟರು ಇಂಜೆಕ್ಷನ್ ಅಂತ ಕೊಡೋದಿಲ್ವಂತಮ್ಮ, ಮೀನಾ ಆಂಟಿ ಹೇಳಿದ್ರು ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಏಯ್ ಯಾಕೋ ನೀನು ಇದೇ ರೀತಿ ಮಾಡ್ತಾ ಇದ್ಯಾ? ನೋಡು, ಒಳಗಡೆ ಆ ಡಾಕ್ಟರು ನೀನನ್ನ ಏನೇ ಕೇಳಿದ್ರು ನನ್ ಬಗ್ಗೆ ನೀನ್ ಏನು ಹೇಳ್ಬಾರ್ದು. ಅಮ್ಮನ್ ಹೆಸರು ಕಲ್ಯಾಣಿ, ದುಬೈಲಿ ಕೆಲ್ಸ ಮಾಡ್ತಿದ್ದಾರೆ. ಇದನ್ ಬಿಟ್ರೆ ನೀನ್ ಬೇರೆ ಏನು ಮಾತಾಡ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತ ಹೇಳ್ದಾಗ ಸರಿ ಆಯ್ತು ಅಂತ ಕ್ರಿಶ್ ಒಪ್ಕೋತಾನೆ. ಅಲ್ಲ ಕಣೋ, ನಿನ್ ಸ್ಕೂಲಲ್ಲಿ ಯಾಕೋ ಆ ಹುಡ್ಗನ್ಗೆ ಯಾವ ರೀತಿ ಮಾಡ್ದೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅವ್ನ್ ನನ್ನನ್ನ ತುಂಬಾ ಕಿಂಡಲ್ ಮಾಡ್ದಮ್ಮ, ಅದಕ್ಕೇನೆ ಇನ್ಮೇಲೆ ಈ ರೀತಿ ಮಾಡೋದಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಕನಕ ಬರ್ತಾಳೆ. ರೋಹಿಣಿ ಅವರೇ, ಡಾಕ್ಟರ್ ಬಂದಿದ್ದಾರೆ, ನೀವು ಹೋಗಿ ನೋಡಿ ಅಂತ ಕನಕ ಹೇಳಿದಾಗ ಸರಿ ಆಯ್ತು ಅಂತ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಅಷ್ಟರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಆಚೆಗ್ ಬರ್ತಾರೆ. ಅಕ್ಕ ಎಲ್ಲ ಹೇಳಿದ್ರ ಅಂತ ಕನಕ ಕೇಳಿದಾಗ, ಹೂ ಕನಕ, ನಡ್ದಿರೋ ವಿಷಯನೆಲ್ಲ, ಕ್ರಿಶ್ ಬಗ್ಗೆ ನಮ್ಗೆ ಏನೇನ್ ಗೊತ್ತಿದೆ ಅದನ್ನೆಲ್ಲ ನಾವು ಡಾಕ್ಟರ್ ಹತ್ರ ಹೇಳಿದ್ವಿ. ಈಗ ಕ್ರಿಶ್ನ ಕರೀತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಲೋ ಕ್ರಿಶ್, ಭಯ ಪಡ್ಬೇಡ ಕಣೋ, ಸ್ಕೂಲಲ್ಲಿ ನಿಮ್ ಟೀಚರ್ ಏನೇನ್ ಪ್ರಶ್ನೆ ಕೇಳ್ತಾರಲ್ಲ ಅದೇ ತರನೇ ಇವರು ಪ್ರಶ್ನೆ ಕೇಳ್ತಾರೆ ಅಷ್ಟೇ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾವ ಸಬ್ಜೆಕ್ಟ್ ಇಂದ ಕೇಳ್ತಾರೆ ಅಂಕಲ್ ಅಂತ ಕ್ರಿಶ್ ಕೇಳ್ತಾನೆ. ಕ್ರಿಶ್ ಮಾತ್ ಕೇಳಿ ಮೀನಾ ಮತ್ತೆ ಕನಕ ಇಬ್ರು ನಗ್ತಾ ಇರ್ತಾರೆ. ಅಯ್ಯೋ ಕ್ರಿಶ್, ಪಾಠದಲ್ಲಿರೋದೆಲ್ಲ ಕೇಳಲ್ಲ ಕಣೋ, ಸುಮ್ನೆ ನಿನ್ ಬಗ್ಗೆ ಕೇಳ್ತಾರೆ, ನಿಮ್ ಅಮ್ಮನ್ ಬಗ್ಗೆ ಕೇಳ್ತಾರೆ ಅಷ್ಟೇ. ಆಮೇಲೆ ನಿನ್ಗೇನ್ ಇಷ್ಟ, ಆಮೇಲೆ ಸ್ಕೂಲಲ್ಲಿ ಡೈಲಿ ಏನೇನ್ ಮಾಡ್ತೀಯಾ ಅದೆಲ್ಲ ಕೇಳ್ತಾರೆ. ನೀನು ಭಯ ಪಡ್ದೆ ಉತ್ತರ ಹೇಳ್ಬೇಕು, ಸರಿನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಅಂಕಲ್ ಅಂತ ಹೇಳಿ ಕ್ರಿಶ್ ತಲೆ ಆಡಿಸ್ತಾನೆ. ನೋಡು ಕ್ರಿಶ್, ಅವ್ರ ಏನೇ ಕೇಳಿದ್ರು ನೀನು ಧೈರ್ಯವಾಗಿ ನೀನು ಗೊತ್ತಿರೋದನ್ನ ಹೇಳ್ಬೇಕು, ಸರಿನಾ? ಯಾವ್ದನ್ನು ಮುಚ್ಚಿಡ್ಬಾರ್ದು ಅಂತ ಮೀನಾ ಹೇಳ್ಬೇಕಾದ್ರೆ ಸರಿ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ಅಷ್ಟ್ರಲ್ಲಿ ಸಿಸ್ಟರ್ ಬಂದು ಕ್ರಿಶ್ನ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ತಾರೆ. ಅಷ್ಟ್ರಲ್ಲಿ ರೋಹಿಣಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಆಚೆಗ್ ಬರ್ತಾಳೆ. ಏನಾಯ್ತು ರೋಹಿಣಿ ಅವರೇ, ಏನ್ ಹೇಳಿದ್ರು ಡಾಕ್ಟರ್ ಅಂತ ಮೀನಾ ಕೇಳಿದಾಗ, ಏನಿಲ್ಲ ಮೀನಾ, ಸ್ವಲ್ಪ BP ಜಾಸ್ತಿ ಆಗಿದ್ಯಂತೆ ಅಂತ ರೋಹಿಣಿ ಹೇಳ್ತಾಳೆ. ಏ ಪೌಡ್ರು, ನಿನಗ್ BP ಬಂದಿದ್ಯಾ? ಅಯ್ಯೋ, ಈ ವಯಸ್ಸಲ್ಲಿ ಏನಮ್ಮ ನಿಂದು? ಅಲ್ಲ, ಸ್ವಲ್ಪ ಉಪ್ಪು ಖಾರನ ಕಡಿಮೆ ಮಾಡಿದ್ರೆ ಆಯ್ತಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ BP ಜಾಸ್ತಿ ಆಗೋದಕ್ ಕಾರಣನೇ ನೀವಿಬ್ರು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅತ್ತೆ ಯಾವಾಗ್ಲೂ ಮನೇಲಿ ನಿಮ್ಗೆ ಬೈತಾನೆ ಇರ್ತಾರಲ್ವಾ, ಸೊ ಅದ್ರಿಂದಾಗಿ ನಿಮ್ಗೆ BP ಜಾಸ್ತಿ ಆಗಿರ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಮೀನಮ್ಮ, ನಮ್ ಸಕ್ಕರೆಯಿಂದ BP ಜಾಸ್ತಿ ಆಗ್ಬೇಕು ಅಂತಂದ್ರೆ ಮೊದ್ಲು ನಿನಗಾಗ್ಬೇಕಾಗಿತ್ತು, ಯಾಕಂದ್ರೆ ಸಕ್ಕರೆ ಜಾಸ್ತಿ ಬೈಯೋದೇ ನಿನ್ನೆನೆ ಅಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅತ್ತೆಯಿಂದ ಏನಿಲ್ಲ, ಅವ್ರು ಮಾತಾಡೋದ್ರಿಂದ ನನ್ಗೇನ್ ಕೋಪ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಓಹೋ, ಏನ್ ಪೌಡ್ರು, ನಮ್ ಸಕ್ಕರೆ ಇಲ್ಲಿಲ್ಲ ಅಂದ್ರೇನು ಚೆನ್ನಾಗ್ ಮೇಂಟೈನ್ ಮಾಡ್ತಿದ್ಯಾ, ಮಾಡು ಮಾಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ರಿ ನಿಮ್ದು ಇಲ್ ಬಂದ್ರು ಇದೇ ರೀತಿ ಮಾತಾಡ್ತೀರಾ ಅಂತ ಮೀನಾ ಹೇಳ್ತಾಳೆ. ಅಷ್ಟರಲ್ಲಿ ಕೃಷ್ಣ ಕೌನ್ಸಿಲಿಂಗ್ ಮುಗಿಸಿ ಡಾಕ್ಟರ್ ಆಚೆಗ್ ಬರ್ತಾರೆ. ರೀ, ಡಾಕ್ಟರ್ ಬಂದ್ರು ಅಂತ ಹೇಳಿ ಮೀನಾ ಸೂರ್ಯ ಇಬ್ರು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ರೋಹಿಣಿ ಏನ್ ಹೇಳ್ಬೋದು ಅನ್ನೋ ಭಯದಲ್ಲಿ ಅವ್ರ ಹಿಂದೆನೆ ಹೋಗ್ತಾಳೆ. ಡಾಕ್ಟರ್, ಏನಾಯ್ತು, ಹುಡುಗನ ಹತ್ರ ಮಾತಾಡಿದ್ರ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅವನ ಹತ್ರ ಮಾತಾಡ್ದೆಪ್ಪ, ಅವನ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಮತ್ತೆ ಡಾಕ್ಟರ್ ಸ್ಕೂಲಲ್ಲಿ ಹುಡುಗರ ಮೇಲೆ ಕೋಪ ಮಾಡ್ಕೊಂಡು ಅವ್ರಿಗೆ ಹೊಡೆದಿದಾನಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ, ಚಿಕ್ಕ ಹುಡುಗರುಗಳಂದ್ರೆ ಇದೆಲ್ಲ ಕಾಮನ್, ಈಗ ಕ್ರಿಶ್ಗಿರೋ ಒಂದೇ ಪ್ರಾಬ್ಲಮ್ ಅಂದ್ರೆ ಅವ್ರಮ್ಮ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಕ್ರಿಶ್ ರೋಹಿಣಿನೇ ನೋಡ್ತಿರ್ತಾನೆ. ಇವ್ರ ಅಮ್ಮ ಇವನ್ ಜೊತೆ ಇಲ್ಲ ಅನ್ನೋದಕ್ಕೆ ಇವ್ನ್ಗೆ ಇಷ್ಟೊಂದ್ ಕೋಪ ಜಾಸ್ತಿ ಆಗ್ತಾ ಇರೋದು. ಈ ಏಜ್ ಅಲ್ಲಿ ಯಾವಾಗ್ಲೂ ಮಕ್ಳ ಜೊತೆ ತಂದೆ ತಾಯಿ ಇರ್ಬೇಕು, ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇವನ್ಗೆ ಅಪ್ಪ ಇಲ್ಲ, ಅಮ್ಮ ಇದ್ರೂನು ಇವನ್ ಜೊತೆಗೆ ಇಲ್ವಲ್ಲ ಅನ್ನೋ ದುಃಖ ಅವನ್ಗೆ. ಜೊತೆಲಿರೋ ಹುಡುಗರುಗಳು ಕಿಂಡಲ್ ಮಾಡೋದು, ನಮ್ಮಮ್ಮ ಬರ್ತಾರೋ ಇಲ್ವೋ ಅನ್ನೋ ಭಯ, ಇದೆಲ್ಲ ಸೇರಿ ಕೋಪದ ರೂಪದಲ್ಲಿ ಆಚೆಗ್ ಬಂದಿದೆ. ಅದನ್ ಬಿಟ್ರೆ ಈ ಹುಡುಗನಿಗೆ ಯಾವ ಪ್ರಾಬ್ಲಮೂ ಇಲ್ಲ. ಈ ಹುಡುಗನ್ಗೆ ಇರೋ ಒಂದೇ ಸೊಲ್ಯೂಷನ್ ಅಂದ್ರೆ ಇವನ ಅಮ್ಮ ಮಾತ್ರ. ಅವ್ರ ಜೊತೆ ಇವನಿದ್ರೆ ಸಾಕು, ಇವನು ಈ ರೀತಿ ಎಲ್ಲ ನಡ್ಕೊಳ್ಳೋದಿಲ್ಲ. ಹೌದು, ಇವ್ರ ಅಮ್ಮ ಎಲ್ಲಿ ಅಂತ ಡಾಕ್ಟರ್ ಕೇಳಿದಾಗ ಕ್ರಿಶ್ ರೋಹಿಣಿ ಮುಖನ ನೋಡ್ತಿರ್ತಾನೆ. ಎಲ್ಲಿ ಅವ್ನ್ ಹೇಳ್ಬಿಡ್ತಾನೋ ಅಂತ ರೋಹಿಣಿ ಒದ್ದಾಡ್ತಿರ್ತಾಳೆ. ಈ ಹುಡುಗನಮ್ಮ ಬೇರೆ ದೇಶದಲ್ಲಿದ್ದಾರೆ ಡಾಕ್ಟರ್ ಅಂತ ಮೀನಾ ಹೇಳ್ತಾಳೆ. ನೋಡಿ, ಬಂದು ಜೊತೆಲಿ ಹುಡುಗನ್ನ ಕರ್ಕೊಂಡ್ ಹೋಗೋದಕ್ಕೆ ಹೇಳಿ, ಇಲ್ಲ ಇಲ್ಲೇ ಬಂದು ಇರೋದಕ್ಕೆ ಹೇಳಿ. ಅವ್ರ ಅಮ್ಮನ್ ಬಗ್ಗೆ ಕೇಳ್ಬೇಕಾದ್ರೆ ಅವ್ನ್ಗೆ ಅವ್ರ ಅಮ್ಮನ್ ಬಗ್ಗೆ ಏನು ಗೊತ್ತೇ ಇಲ್ಲ, ಅವ್ರ ಹೆಸರು ಮತ್ತೆ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದಾನೆ ಅಷ್ಟೇನೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದರಿಂದ ರೋಹಿಣಿಗೆ ಸಮಾಧಾನ ಆಗತ್ತೆ. ನೋಡಿ, ಕೆಲ್ಸ ಮುಖ್ಯ ಇರ್ಬೋದು, ಆದ್ರೆ ಮಗ ಮುಖ್ಯ ಇಲ್ವಾ ಅವ್ರಿಗೆ? ಆದಷ್ಟು ಬೇಗ ಅವ್ರ ಅಮ್ಮನ ಹತ್ರ ಮಾತಾಡಿ ಅವ್ರನ್ನ ಬರೋದಕ್ಕೆ ಅರೇಂಜ್ ಮಾಡಿ ಅಂತ ಹೇಳಿ ಡಾಕ್ಟರ್ ಕ್ರಿಶ್ಗೆ ಚಾಕ್ಲೇಟ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಒಟ್ನಲ್ಲಿ ಮೀನಮ್ಮ, ಕ್ರಿಶ್ ತೊಂದ್ರೆಗೆ ಕಾರಣನೇ ಅವ್ರಮ್ಮ, ಅದಕ್ ಪರಿಹಾರನು ಅವ್ರಮ್ಮನೆ. ಬಾ ನೋಡೋಣ ಏನಾಗುತ್ತೋ ಅಂತ ಹೇಳಿ ಸೂರ್ಯ ಮೀನನ್ ಜೊತೆ ಕೃಷ್ಣ ಕರ್ಕೊಂಡ್ ಹೋಗ್ತಿರ್ತಾನೆ. ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಗ ಸುಮನ್ ಬಂದು ಏನಾಯ್ತು ರೋಹಿಣಿ ಅಂತ ಕೇಳಿದಾಗ, ನೋಡು, ನಾನ್ ಹೋಗಿದ್ದು ಒಳ್ಳೇದೇ ಆಯ್ತು. ಆ ಸೂರ್ಯ ಮೀನಿನ ಹತ್ರ ಡಾಕ್ಟರ್ ಮಾತಾಡ್ತಿರೋದನ್ನ ನಾನ್ ಕೇಳಿಸ್ಕೊಂಡೆ, ಆದ್ರೆ ಅದಕ್ಕೂ ಮುಂಚೆ ಡಾಕ್ಟ್ರು ಏನೇ ಕೇಳಿದ್ರು ನನ್ ಬಗ್ಗೆ ಏನು ಹೇಳ್ಬಾರ್ದು ಅಂತ ಕೃಷ್ ಹತ್ರ ನಾನ್ ಹೇಳ್ ಕಳ್ಸಿದ್ದೆ. ಅವನು ಏನು ಹೇಳಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಕಣೆ, ಡಾಕ್ಟರ್ ಏನ್ ಹೇಳಿದ್ರು ಅಂತ ಸುಮನ್ ಕೇಳ್ತಾಳೆ. ಅಮ್ಮ ಜೊತೆಗಿಲ್ಲ ಅನ್ನೋ
ದುಃಖದಲ್ಲಿ ಕ್ರಿಶ್ ಈ ರೀತಿ ಎಲ್ಲ ನಡ್ಕೋತಿದ್ದಾನೆ, ಅವ್ನ್ ಕೋಪಕ್ಕೂ ಅದೇ ಕಾರಣ ಅಂತ ಹೇಳಿದ್ರು. ಅದನ್ ಬಿಟ್ರೆ ಅವ್ನ್ಗ್ ಯಾವ ತೊಂದ್ರೆನೂ ಇಲ್ಲ ಅಂತ ಹೇಳಿದ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ ಇದಕ್ ಯಾಕೆ ಡಾಕ್ಟರು, ನಾನೇನ್ ಕೇಳಿದಿದ್ರೆ ನಾನೇ ಹೇಳ್ತಾ ಇದ್ದೆ, ಕ್ರಿಶ್ ನಿನ್ ಜೊತೆ ಇರ್ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಸುಮನ್ ಹೇಳ್ದಾಗ, ಏನೇ ನೀನು ನನ್ ಕಷ್ಟ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲ್ಲ, ನಾನ್ ಹೇಗ್ ಅವನ್ ಜೊತೆ ಇರಕ್ಕಾಗತ್ತೆ? ನಿಜ ಹೇಳಿದ್ರೆ ಆ ಮನೇಲಿ ನಾನೇ ಇರೋದಕ್ಕಾಗೋದಿಲ್ಲ. ಯಾವಾಗ ಸತ್ಯ ಗೊತ್ತಾಗೋಗುತ್ತೋ ಅನ್ನೋ ಭಯದಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ. ಇದ್ರಿಂದಾನೇ ನನ್ಗೆ ನಿಜವಾಗ್ಲೂ BP ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಿಂತರ ಏನಾದ್ರೂ ನನ್ಗ್ ಸಮಸ್ಯೆ ಬಂದಿದ್ರೆ ಇಷ್ಟೊಂದ್ ನಾನು ಮೇಲಕ್ ಹೊಟ್ಟೋಗ್ಬಿಡ್ತಾ ಇದ್ದೆ ಅಂತ ಸುಮನ್ ಹೇಳ್ಬೇಕಾದ್ರೆ, ಅದೊಂದ್ ಬಾಕಿ ಇದೆ ಅಷ್ಟೇ. ಮೊದ್ಲು ಆ ಸೂರ್ಯ ಮೀನಿನಿಂದ ಕೃಷ್ಣ ದೂರ ಮಾಡ್ಬೇಕು, ಆಗ ಅರ್ಧ ಸಮಸ್ಯೆನೇ ಕಳೆದೋಗುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸುಮನ್ಗೆ ಮ್ಯಾನೇಜರ್ ಕಾಲ್ ಮಾಡ್ತಾರೆ. ಕ್ರಿಶ್ ಸ್ಕೂಲಿಂದ ಮ್ಯಾನೇಜರ್ ಕಾಲ್ ಮಾಡ್ತಿದಾರೆ ಕಣೆ ಅಂತ ಸುಮನ್ ಹೇಳ್ಬೇಕಾದ್ರೆ, ಸ್ಪೀಕರ್ಗ್ ಹಾಕು ಅಂತ ರೋಹಿಣಿ ಹೇಳ್ತಾಳೆ. ಆಗ ಅವರು ಪೊಲೀಸವರು ಕೃಷ್ಣ ಹುಡ್ಕೊಂಡ್ ಬಂದಿರೋದ್ರ ಬಗ್ಗೆ, ಆ ಹುಡ್ಗನ್ ತಂದೆ ಕ್ರಿಶ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಹೇಳಿದಾಗ, ಅದನ್ನ ಕೇಳಿ ರೋಹಿಣಿ ಮತ್ತೆ ಸುಮನ್ ಇಬ್ರಿಗೂ ಶಾಕ್ ಆಗತ್ತೆ. ಹಾಗೆ ರೋಹಿಣಿ ಅಳಬೇಕಾದ್ರೆ ಸುಮನ್ ಅವಳನ್ನ ಸಮಾಧಾನ ಮಾಡ್ತಿರ್ತಾಳೆ. ನೋಡೆ ಕೃಷ್ಣ ನೀನು ಸ್ಕೂಲಿಂದ ಕರ್ಕೊಂಡ್ ಬಂದ್ಬಿಡು, ಇವಾಗ ಹೇಗೋ ಸೂರ್ಯ ಮೀನಾ ಇಬ್ರು ಸ್ಕೂಲ್ಗೆ ಬಿಡೋದಕ್ ಹೋಗ್ತಾ ಇದಾರೆ, ಅಲ್ಲಿಂದ ನೀನು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ಗೆ ತಕ್ಷಣ ಕಾಲ್ ಮಾಡು ಅಂತ ರೋಹಿಣಿ ಹೇಳ್ತಾಳೆ. ಹೌದು, ನೀನ್ ಎಲ್ಗೆ ಹೋಗ್ತೀಯಾ ಅಂತ ಸುಮನ್ ಕೇಳಿದಾಗ, ನಾನು ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಕಣೆ, ಏನಾದ್ರೂ ಮಾಡ್ಲೇಬೇಕು ಕಣೆ. ಕೃಷ್ಣ ಏನಾದ್ರೂ ಪೊಲೀಸ್ ಅವ್ರು ಕರ್ಕೊಂಡು ಹೋದ್ರೆ ಅಷ್ಟೇ ಅವ್ನ್ ಲೈಫೇ ಹಾಳಾಗೋಗುತ್ತೆ ಕಣೆ. ಅವ್ನ್ ಓದು, ಅವ್ನ್ ಭವಿಷ್ಯ ಎಲ್ಲ ಹಾಳಾಗೋಗುತ್ತೆ. ಅವ್ನ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಯಾರನ್ನ ನೋಡ್ಬೇಕೋ ಅವ್ರನ್ನ ಹೋಗಿ ನೋಡ್ತೀನಿ, ನಾನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಕೃಷ್ಣ ಕರ್ಕೊಂಡು ಸ್ಕೂಲ್ ಬರ್ತಿದ್ದಂಗೆ ಅಲ್ಲಿ ಬೋರ್ಡಿಂಗ್ ಸ್ಕೂಲ್ ಮ್ಯಾನೇಜರ್ ಓಡೋರ್ ಬಂದು ಸೂರ್ಯನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಇಲ್ಲೇ ಬಿಟ್ಟು ಬನ್ನಿ ಅಂತ ಹೇಳಿದಾಗ, ಕೃಷ್ಣ ಅಲ್ಲೇ ಬಿಟ್ಟು ಮೀನಾ ಮತ್ತೆ ಸೂರ್ಯ ಮಾತ್ರ ಮ್ಯಾನೇಜರ್ ಹತ್ರ ಮಾತಾಡೋದಕ್ ಹೋಗ್ತಾರೆ. ಸರ್ ಯಾಕೆ ಸರ್ ಇಷ್ಟೊಂದ್ ಗಾಬರಿಲಿದ್ದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೋಡಿ ಕೃಷ್ ಹೊಡೆದಿದ್ದಾನಲ್ಲ, ಆ ಹುಡುಗನಪ್ಪ ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಇನ್ಫ್ಲೂಯೆನ್ಸ್ ಇರೋರು. ಅವರು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟು ಕೃಷ್ಣ ಅರೆಸ್ಟ್ ಮಾಡಿಸ್ಬೇಕು ಅಂತ ಇದಾರೆ. ಅವನು ಏನಾದ್ರೂ ಬಾಲಾಪರಾಧಿ ಜೈಲು ಕರ್ಕೊಂಡು ಹೋಗ್ಬಿಟ್ರೆ ಅವ್ನ್ ಜೀವನನೇ ಹಾಳಾಗೋಗುತ್ತೆ ಸರ್. ಆ ಇನ್ಸ್ಪೆಕ್ಟರ್ ಬಂದು ಮೇಲೆ ವೇಟ್ ಮಾಡ್ತಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯನಿಗೆ ತನ್ನ ಬಾಲ್ಯದಲ್ಲಿ ನಡೆದ ಘಟನೆ ಅವನ್ಗೆ ನೆನಪಿಗೆ ಬರುತ್ತೆ. ಸೂರ್ಯನಿಗೆ ಹಾಗೆ ಶಾಕ್ ಅಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ರೀ ಯಾಕ್ರಿ ಏನಾಯ್ತ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಸರ್ 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 ಬೇಡ ಸರ್, ಪ್ಲೀಸ್ ಸರ್, ಅವನನ್ನ ಅಲ್ಲೆಲ್ಲ ಕಳಿಸ್ಬೇಡಿ ಸರ್, ಅವ್ನ್ ಜೀವನನೇ ಹಾಳಾಗೋಗುತ್ತೆ ಸರ್, ಚಿಕ್ಕ ಹುಡುಗ ಸರ್ ಅಂತ ಎಲ್ಲ ಸೂರ್ಯ ಕೈ ಮುಗ್ದು ಮ್ಯಾನೇಜರ್ ಹತ್ರ ಕೇಳ್ತಾ ಇರ್ತಾನೆ. ನೋಡಿ ಸರ್, ನನಗೂ ಅವ್ರ ಜೊತೆ ಅವನನ್ನ ಕಳ್ಸೋದಕ್ ಇಷ್ಟ ಇಲ್ಲ, ನಾನು ಅವ್ರ ಹತ್ರ ತುಂಬಾ ಕೇಳ್ಕೊಂಡೆ, ಆದ್ರೆ ಅವರು ಕೇಳೋ ತರಾನೇ ಇಲ್ವಲ್ಲ ಸರ್ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ಸರ್ ಏನ್ ಸರ್ ಇದು, ಕೃಷ್ ಏನೋ ಕೋಪದಲ್ಲಿ ಗೊತ್ತಿಲ್ದೆ ಮಾಡ್ಬಿಟ್ಟಿದಾನೆ, ಆ ಹುಡುಗ ಅವನನ್ನ ಕಿಂಡಲ್ ಮಾಡಿದಾನೆ, ಅದಕ್ಕೆ ಅವನು ಕೋಪದಲ್ಲಿ ಆ ರೀತಿ ಮಾಡಿದಾನೆ ಅಷ್ಟೇನೆ, ಇದಕ್ಕೆ ಯಾಕೆ ಸರ್ ಚಿಕ್ಕ ಹುಡುಗನ ಜೈಲಿಗೆ ಹಾಕ್ಸೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಸರ್ ದಯವಿಟ್ಟು ಸರ್ ಅಲ್ಲ ಕಳ್ಸಿದ್ರೆ ಅವ್ನ್ ಜೀವನನೇ ಹಾಳಾಗೋಗುತ್ತೆ ಸರ್, ಅವ್ನ್ ಭವಿಷ್ಯ ಏನಾಗ್ಬೇಡ ಅಂತ ಸೂರ್ಯ ಟೆನ್ಷನ್ ಮಾಡ್ಕೋಬೇಕಾದ್ರೆ, ಸರ್ ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಿದೆ ಸರ್, ಆದ್ರೆ ನಾನು ಅವ್ರ ಹತ್ರ ಎಷ್ಟೇ ಕೇಳ್ಕೊಂಡ್ರು ಅವ್ರು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಕೃಷ್ಣ ಕರ್ಕೊಂಡೋಗಿ ವಿಚಾರಣೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದಾರೆ. ಅವ್ರ ಏನಾದ್ರೂ ಕೃಷ್ಣ ನೋಡಿದ್ರು ಅಂದ್ರೆ ಖಂಡಿತ ಅವನನ್ನ ಕರ್ಕೊಂಡ್ ಹೋಗ್ಬಿಡ್ತಾರೆ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ಸರ್ ಇವಾಗ ಅಕಸ್ಮಾತ್ ನಾವ್ ಏನಾದ್ರೂ ಕೃಷ್ಣ ಇಲ್ಲಿಂದ ಕರ್ಕೊಂಡ್ ಹೋಗ್ಬಿಟ್ವಿ ಅಂತಂದ್ರೆ ಅವ್ರು ಮತ್ತೆ ಮತ್ತೆ ಇದ್ರ ಬಗ್ಗೆನೇ ಕೇಳ್ಕೊಂಡ್ ಬರ್ತಾನೆ ಇರ್ತಾರಲ್ವಾ ಸರ್. ಸರ್ ನಾನ್ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಸರ್, ಮೀನಾ ನೀನು ಕೃಷ್ಣ ಕರ್ಕೊಂಡ್ ಹೋಗು, ನಾನು ಅವ್ರ ಹತ್ರ ಮಾತಾಡ್ ಬರ್ತೀನಿ ಅಂತ ಸೂರ್ಯ ಹೇಳಿದಾಗ, ಇಲ್ಲ ರೀ ನಾವ್ ಏನೇ ಮಾತಾಡಿದ್ರು ಕೃಷ್ಣ ಜೊತೆಲಿ ಇಟ್ಕೊಂಡೆ ಮಾತಾಡ್ಬೇಕು, ನಾವು ಅವ್ರಿಗೆ ಎಲ್ಲ ರೀತಿ ಅರ್ಥ ಮಾಡ್ಸೋಣ. ಇವಾಗ ನಾವೇನಾದ್ರೂ ಕೃಷ್ಣ ಕರ್ಕೊಂಡ್ ಹೋಗ್ಬಿಟ್ರೆ ಅವ್ರು ಹೇಗಿದ್ರು ಹುಡುಕ್ತಾರಲ್ವಾ, ಕೃಷ್ಣ ತಪ್ಪಿಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲ ಮೀನಾ ನಾನ್ ಹೇಳೋದನ್ನ ಮೊದ್ಲು ಕೇಳು, ಅವ್ರೇನಾದ್ರೂ ಕೃಷ್ಣ ನೋಡಿದ್ರು ಅಂದ್ರೆ ಖಂಡಿತ ಬಿಡೋದಿಲ್ಲ, ನಾವೇನೇ ಹೇಳಿದ್ರು ಅವ್ರು ಕೇಳಲ್ಲಮ್ಮ, ನನ್ಗ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತಿದೆ, ಆ ಹುಡುಗನಪ್ಪ ಬೇರೆ ತುಂಬಾ ದೊಡ್ಡ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದಾರೆ, ಅವ್ರ ಕಡೆಗೆ ಅಲ್ವಾ ಅವ್ರು ಮಾತಾಡೋದು, ನಾನ್ ಹೇಳೋದನ್ನ ಅರ್ಥ ಮಾಡ್ಕೊ, ದಯವಿಟ್ಟು ಕೃಷ್ಣ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ಸೂರ್ಯ ಹೇಳಿದಾಗ, ಸರಿ ರೀ ನೀವ್ ಹೇಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಅರ್ಥ ಮಾಡ್ಸಿ ಅಂತ ಹೇಳಿ ಮೀನಾ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಮೀನಾ ಅರ್ಜೆಂಟ್ ಆಗಿ ಕೃಷ್ಣ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ಸುಮನ್ ಬಂದ್ಬಿಡ್ತಾಳೆ. ಮೀನಾ ಅವ್ರೆ ನನ್ಗೆ ಮ್ಯಾನೇಜರ್ ಫೋನ್ ಮಾಡಿ ವಿಷಯ ಎಲ್ಲ ಹೇಳಿದ್ರು, ನೀವ್ ಕೃಷ್ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಸುಮನ್ ಕೇಳ್ಬೇಕಾದ್ರೆ, ಇವನನ್ನೇ ನಮ್ಮ ಮನೆಗ್ ಕರ್ಕೊಂಡ್ ಹೋಗ್ತೀವಿ, ಸ್ಕೂಲಲ್ಲಿ ಇದ್ರೆ ಅವ್ನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಆ ಪೊಲೀಸ್ ಅವರು ಇವನನ್ನ ಕರ್ಕೊಂಡ್ ಹೋಗ್ಬಿಡ್ತಾರೆ, ಅದಕ್ಕೆ ಮನೆ ಕರ್ಕೊಂಡ್ ಹೋಗ್ತಾ ಇದೀನಿ ಅಂತ ಮೀನಾ ಹೇಳಿದಾಗ, ನೋಡಿ ನೀವು ಒಬ್ರೇ ಹೋಗೋದು ಸರಿ ಇಲ್ಲ, ನೀವು ನಮ್ಮನೆಗೆ ಬಂದ್ಬಿಡಿ ಅಂತ ಸುಮನ್ ಹೇಳಿದಾಗ ಮೀನಾ ಯೋಚನೆ ಮಾಡ್ತಿರ್ತಾಳೆ. ನೋಡಿ ಮೀನಾ ನಾನ್ ಕೃಷ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರೋದು, ಕೃಷ್ ಅಮ್ಮಂಗೆ ನಾನೇ ಉತ್ತರ ಕೊಡ್ಬೇಕು, ಯಾಕಂದ್ರೆ ಅವ್ನ್ ಗಾಡಿಯನ್ನೇ ನಾನಲ್ವಾ, ನೀವಿಬ್ರು ನನ್ ಜೊತೆ ಬನ್ನಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ಸುಮನ್ ಮೀನಾ ಮತ್ತೆ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಈ ಕಡೆ ಪೊಲೀಸ್ ಅವ್ರ ಹತ್ರ ತುಂಬಾ ಮಾತಾಡಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಪೊಲೀಸ್ ಅವರು ಯಾವ್ದೇ ಕಾರಣಕ್ಕೂ ಇದಕ್ಕೆ ಒಪ್ಪೋದಿಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಆ ಹುಡುಗನ್ ತಂದೆ ಬಂದು
ತುಂಬಾನೇ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿಯಾಗಿರ್ತಾನೆ. ಅವ್ರಿಗೆ ಹೆದರ್ಕೊಂಡು ಪೊಲೀಸರು ಕ್ರಿಶ್ನ ಅರೆಸ್ಟ್ ಮಾಡ್ಲೇಬೇಕು ಅಂತ ರೆಡಿ ಆಗ್ಬಿಟ್ಟಿರ್ತಾರೆ. ಪ್ಲೀಸ್ ಸರ್, ಕ್ರಿಶ್ ತುಂಬಾ ಒಳ್ಳೆ ಹುಡ್ಗ ಸರ್. ಅವ್ರ ಅಮ್ಮ ಅವನನ್ನ ಒಂಟಿಯಾಗಿ ಬಿಟ್ಬಿಟ್ರು ಸರ್. ಆ ಟೆನ್ಷನ್ ಅಲ್ಲಿ ಆ ಹುಡ್ಗ ಆ ರೀತಿ ಮಾಡಿದಾನ್ ಸರ್. ಅವ್ನಿಗೆ ಯಾರು ಇಲ್ಲ ಅಂತ ಹುಡುಗರುಗಳು ಅವನ್ನ ಕಿಂಡಲ್ ಮಾಡಿದಾರೆ ಸರ್. ಅದ್ ಕೋಪಕ್ಕೆ ಅವ್ನ ಆ ರೀತಿ ಮಾಡಿದಾನೆ ಅಷ್ಟೇ ಅಂತ ಸೂರ್ಯ ಹೇಳ್ಬೇಕಾದ್ರೆ ನಾವೇನಪ್ಪ ಮಾಡೋದು? ಅವ್ರಪ್ಪ ಮೇಲಾಧಿಕಾರಿಗಳ ಹತ್ರ ಮಾತಾಡಿ ನಮ್ ಮೇಲೆ ಪ್ರೆಷರ್ ಹಾಕ್ತಿದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ಪ್ಲೀಸ್ ಸರ್, ದಯವಿಟ್ಟು ಸರ್ ಅವನನ್ನ ಅರೆಸ್ಟ್ ಮಾಡ್ಬೇಡಿ ಸರ್. ಇದನ್ನೆಲ್ಲ ಅನ್ಭವಿಸ್ತವ್ರಿಗೆ ಗೊತ್ತು ಸರ್ ಇದ್ರ ಕಷ್ಟ ಏನು ಅಂತ. ನಾನ್ ಯಾವ್ದಕ್ಕೋಸ್ಕರನು ಇದುವರೆಗೂ ಯಾರ ಹತ್ರನೂ ಇಷ್ಟೊಂದು ಬೇಡ್ಕೊಂಡಿಲ್ಲ ಸರ್. ಮೊದಲನೇ ಸರಿ ಆ ಹುಡುಗನ್ ಜೀವನ ಹಾಳಾಗ್ಬಾರ್ದು ಅಂತ ನಾನ್ ನಿಮ್ ಹತ್ರ ಕೇಳ್ಕೊತಾ ಇದೀನಿ ಸರ್. ದಯವಿಟ್ಟು ಸರ್ ನಿಮ್ ಕೈ ಮುಗ್ದು ಕೇಳ್ತೀನಿ, ಬಿಟ್ಬಿಡಿ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಪ್ಪ ನಮ್ ಕೈ ಏನು ಇಲ್ಲಪ್ಪ. ಆ ಹುಡುಗನಪ್ಪ ಈ ವಿಷಯದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೃಷ್ಣ ಬಾಲಾಪರಾಧಿ ಜೈಲಿಗೆ ಹಾಕ್ಲೇಬೇಕು ಅಂತ ಹೇಳ್ತಾ ಇದಾರೆ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ಸರ್ ನಾನ್ ಬೇಕಾದ್ರೆ ಅವ್ರ ಹತ್ರ ಮಾತಾಡ್ ನೋಡ್ತೀನಿ ಸರ್, ನನ್ ಸ್ವಲ್ಪ ಟೈಮ್ ಕೊಡಿ ಸರ್, ನಾನ್ ಹೇಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಪ್ಪ ಸರಿ ಆಯ್ತು, ನಿನ್ಗೆ 1 ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ಹೋಗಿ ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡು. ಇವತ್ತೇನೋ ಆ ಹುಡುಗ ಸ್ಕೂಲ್ ಬಂದಿಲ್ಲ ಅಂತ ಹೇಳಿ ನಾವ್ ಹೇಗೋ ಆದ್ರೂ ಮಾಡಿ ಅದನ್ನ ಸಂಭಾಳಿಸ್ತೀವಿ. ಅವ್ರು ಸರಿ ಅಂತ ಹೇಳಿದ್ರೆ ನಾವು ಮತ್ತೆ ಇಲ್ಲಿಗೆ ಬರೋದಿಲ್ಲಪ್ಪ. ಇದ್ರಲ್ಲಿ ನಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ತುಂಬಾ ಥ್ಯಾಂಕ್ಸ್ ಸರ್, ನಾನ್ ಖಂಡಿತ ಅವ್ರ ಮನ್ಸಿನ ಬದಲಾಯಿಸ್ತೀನಿ ಸರ್ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತಪ್ಪ ಟ್ರೈ ಮಾಡಿ ನೋಡು. ಆಮೇಲೆ ಅವ್ರ ನಿರ್ಧಾರನ ಬದಲಾಯಿಸ್ಲಿಲ್ಲ ಅಂತಂದ್ರೆ ನಮ್ಮಿಂದ ಏನು ಮಾಡಕ್ಕಾಗಲ್ಲಪ್ಪ, ಸರಿನಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಅವ್ರೆ ಒಳ್ಳೆ ಕೆಲ್ಸ ಮಾಡಿದ್ರಿ, ಮಾತಾಡಿ ಅವ್ರ ಹತ್ರ ಟೈಮ್ ತಗೊಂಡ್ರಿ. ಆ ಹುಡುಗನ ಅಪ್ಪನ್ ಮನ್ಸು ಬದಲಾದ್ರೆ ಸಾಕು, ಯಾವ ಪ್ರಾಬ್ಲಮ್ ಇರೋದಿಲ್ಲ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ಸರ್ ಆ ಹುಡುಗನ ಅಡ್ರೆಸ್ ಬೇಕಿತ್ತು ಅಂತ ಸೂರ್ಯ ಕೇಳ್ತಾನೆ. ಸರಿ ಅಂತ ಆ ಮ್ಯಾನೇಜರ್ ಸೂರ್ಯನ್ಗೆ ಆ ಅಡ್ರೆಸ್ ನ ಕೊಟ್ ಕಳಿಸ್ತಾರೆ. ಈ ಕಡೆ ಮೀನಾ ಸುಮನ್ ಮನೆಗೆ ಬಂದಾಗ ಕ್ರಿಶ್ ಹೋಗಿ ಮಲ್ಕೊಂಡಿರ್ತಾನೆ. ಅವನನ್ನ ನೋಡ್ತಾ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಇವ್ನ ಆಚೆಗೆ ಬಂದ್ರೆ ಸಾಕಪ್ಪ ದೇವ್ರೆ ಅಂತ ಮೀನಾ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ. ಅಷ್ಟರಲ್ಲಿ ಮೀನಿಗೆ ಸೂರ್ಯ ಕಾಲ್ ಮಾಡ್ತಾನೆ. ನಡೆದಿದ್ ವಿಷಯನೆಲ್ಲ ಸೂರ್ಯ ಮೀನನ್ ಹತ್ರ ಹೇಳಿ, ತಕ್ಷಣ ಕಾರ್ ಶೆಡ್ ಹತ್ರ ಬಾ, ನಾವು ಆ ಹುಡುಗನ್ ಮನೆ ಹತ್ರ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡಿ ಅವ್ರನ್ನ ಕೇಳ್ಕೊಳ್ಳೋಣ, ಅವ್ರ ಮನ್ಸ್ ಬದಲಾಯಿಸಿದ್ರೆ ಕೃಷ್ಣ ಬಿಟ್ಬಿಡ್ತಾರಂತೆ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಮೀನಾ ಸುಮನ್ ಹತ್ರ ಬಂದು, ನಾವು ಆ ಹುಡುಗನ ಅಪ್ಪನ ಹತ್ರ ಹೋಗಿ ಮಾತಾಡೋಕ್ ಹೋಗ್ತಾ ಇದೀವಿ, ಅವ್ರೇನಾದ್ರು ಅವನನ್ನ ಕ್ಷಮಿಸಿದ್ರೆ ಅವ್ರು ಬಿಟ್ಬಿಡ್ತಾರಂತೆ, ಇಲ್ಲಾಂದ್ರೆ ಅವನನ್ನ ಬಾಲಾಪರಾಧಿ ಜೈಲ್ಗೆ ಹಾಕ್ಬಿಡ್ತಾರಂತೆ. ಅದಕ್ಕೆ ನಾನು ಅವರು ಇಬ್ರು ಹೋಗಿ ಆ ಹುಡುಗನ ಅಪ್ಪನ ಹತ್ರ ಮಾತಾಡ್ಬೇಕು, ಅಲ್ಲಿವರೆಗೂ ನೀವು ಕೃಷ್ಣ ನೋಡ್ಕೊಳ್ಳಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊಡ್ತಾಳೆ. ಈ ಕಡೆ ರೋಹಿಣಿ ಹೋಗಿ ಲಾಯರ್ನ ಮೀಟ್ ಮಾಡಿ ಕ್ರಿಶ್ ಬಗ್ಗೆ ಎಲ್ಲ ಹೇಳಿದಾಗ, ಅವ್ರು ಇದು ಸ್ವಲ್ಪ ಕಷ್ಟ ಅಮ್ಮ, ಯಾಕಂದ್ರೆ ಚಿಕ್ಕ ಮಕ್ಳಲ್ಲಿ ಈ ರೀತಿ ಮಾಡಿರೋದ್ರಿಂದ ಅವ್ರನ್ನ ಬಾಲಾಪರಾಧಿ ಜೈಲ್ಗೆ ಹಾಕಿ ಅವ್ರಿಗೆ ಸರಿಯಾದ ಶಿಕ್ಷಣ ಎಲ್ಲ ಅಲ್ಲೇ ಕೊಡ್ತಾರೆ, ಅದಕ್ಕೆ ನಾವೇನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನ ಲೀಗಲ್ ಆಗಿ ಏನು ಮಾಡಕ್ ಆಗೋದಿಲ್ಲಮ್ಮ, ನೀವೇ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿ ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಲಾಯರ್ ಹೇಳ್ದಾಗ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಸುಮನ್ ರೋಹಿಣಿಗೆ ಕಾಲ್ ಮಾಡಿ, ಮೀನಾ ಮತ್ತೆ ಸೂರ್ಯ ಇಬ್ರು ಆ ಹುಡುಗನ ಅಪ್ಪನ ಹತ್ರ ಮಾತಾಡಕ್ ಹೋಗಿದ್ದಾರೆ, ಅವ್ರೇನಾದ್ರು ಕಾಂಪ್ರಮೈಸ್ ಆದ್ರೆ ಕೃಷ್ಣ ಬಿಟ್ಬಿಡ್ತಾರಂತೆ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಅದರಿಂದ ಸ್ವಲ್ಪ ಸಮಾಧಾನ ಆಗ್ತಾಳೆ. ಆಗ ರೋಹಿಣಿ, ಆ ಹುಡುಗನ ಅಪ್ಪ ಕೃಷ್ ಮೇಲೆ ಕಂಪ್ಲೇಂಟ್ ಮಾಡಿದಾರಂತೆ, ಅವನನ್ನ ಬಾಲಾಪರಾಧಿ ಜೈಲ್ಗೆ ಹಾಕ್ಬೇಕು ಅನ್ಕೊಂಡಿದಾರಂತೆ ಅಂತ ಹೇಳ್ಬೇಕಾದ್ರೆ, ಇನ್ನೇನಮ್ಮ ಮಾಡ್ತಾರೆ, ಅದು ಒಂದ್ ರೀತಿ ಕ್ರೈಮೇ, ಅದ್ರಲ್ಲೂ ಆ ಹುಡುಗನಪ್ಪ ದೊಡ್ಡ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದ್ದೀರಾ, ಮಗನ್ಗೆ ಈ ರೀತಿ ಆಗಿರೋದ್ರಿಂದ ಅವರು ತುಂಬಾ ಟೆನ್ಸ್ ಆಗಿದ್ದಾರೆ, ಅದ್ರಿಂದ ಬೇರೆ ಹುಡುಗನ್ ಬಗ್ಗೆ ಅವ್ರು ಯೋಚನೆ ಮಾಡೋಷ್ಟು ಶಕ್ತಿ ಇರೋದಿಲ್ಲ ಅಂತ ಲಾಯರ್ ಹೇಳ್ಬೇಕಾದ್ರೆ, ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ಏನ್ ಮಾಡ್ಲಿ, ನನಗೂ ನನ್ ಮಗ ತುಂಬಾ ಮುಖ್ಯ ಅಲ್ವಾ, ಅವ್ನ್ಗಿರೋದೇ ನನ್ನೊಬ್ಳೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಹೇಳದ್ ನಿಜಾನೇ, ಅದು ಅಲ್ದೆ ಆ ಹುಡುಗನ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಾರೆ, ಆ ರೀತಿ ಏನಾದ್ರೂ ಡಾಕ್ಟರ್ ಹತ್ರ ಹೋಗಿ ಸರ್ಟಿಫಿಕೇಟ್ ತಗೊಂಡ್ ಬಂದ್ ಕೊಟ್ರು ಅಂತಂದ್ರೆ ನಿಮ್ ಮಗ ಜೈಲ್ಗೆ ಹೋಗೋದು ಗ್ಯಾರಂಟಿ ಅಂತ ಲಾಯರ್ ಹೇಳ್ದಾಗ, ಅದನ್ನ ಕೇಳಿ ರೋಹಿಣಿ ಅಳ್ತಿರ್ತಾಳೆ. ಹಾಗಿದ್ರೆ ಇದಕ್ಕೆ ಬೇರೆ ದಾರಿ ಇಲ್ವಾ ಅಂತ ರೋಹಿಣಿ ಕೇಳಿದಾಗ, ನೋಡಿ ಇದಕ್ಕಿರೋದು ಒಂದೇ ದಾರಿ, ನೀವ್ ಹೋಗಿ ಆ ಹುಡುಗನ್ ತಂದೆ ಹತ್ರ ಮಾತಾಡಿ, ಅವ್ರೇನಾದ್ರೂ ಕನ್ವಿನ್ಸ್ ಆದ್ರು ಅಂತಂದ್ರೆ ನಿಮ್ಗೆ ಇದ್ರ ತೊಂದ್ರೆನೇ ಇರೋದಿಲ್ಲ ಅಂತ ಲಾಯರ್ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಸೂರ್ಯ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟ್ರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಆಗ ಚೇತನ ಮೀನಾ ಹತ್ರ ಹೋಗ್ಬಿಟ್ಟು, ಬನ್ನಿ ಸಿಸ್ಟರ್ ಅಂತ ಹೇಳ್ಬೇಕಾದ್ರೆ, ಏನಾಯ್ತಣ್ಣ, ಯಾಕೆ ಇವ್ರು ಈ ರೀತಿ ಕುತ್ಕೊಂಡಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಅವನು ಕೃಷ್ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಆಗಿದಾನಮ್ಮ ಅಂತ ಚೇತನ ಹೇಳ್ದಾಗ, ಮೀನಾ ಸೂರ್ಯನ ಹತ್ರ ಹೋಗ್ತಾಳೆ. ರೀ ಏನಾಯ್ತ್ರಿ ಅಂತ ಮೀನಾ ಕೇಳಿದಾಗ, ನನ್ ಲೈಫಲ್ಲಿ ಯಾವ್ದಕ್ಕೂ ಯೋಚನೆ ಮಾಡಿದ್ದೇ ಇಲ್ಲ ಮೀನಾ, ಆದ್ರೆ ಈ ವಿಷಯ ನನ್ ಮನ್ಸನ್ನ ಹಾಗೆ ನಡಗಿಸ್ಬಿಟ್ಟಿದೆ. ಕೃಷ್ಣ ಏನಾದ್ರು ಬಾಲಾಪರಾಧಿ ಜೈಲ್ಗೆ ಹಾಕಿದ್ರೆ ಅವನ್ ಜೀವನನೇ ಹಾಳಾಗೋಗುತ್ತೆ, ಅದು ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಅದನ್ನ ಅನ್ಭವಿಸ್ತವ್ರಿಗೆ ಅದ್ರ ನೋವೇನು ಅನ್ನೋದು ಗೊತ್ತಾಗೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನೀವು ತುಂಬಾ ಮನ್ಸ್ಗೆ ಹಚ್ಕೋಬೇಡಿ, ಖಂಡಿತ ನಾವು ಕೃಷ್ಣ ಆ ರೀತಿ ಬಿಡೋದಿಲ್ಲ, ಆ ಹುಡುಗನ ಅಪ್ಪನ ಹತ್ರ ಹೋಗಿ ಮಾತಾಡೋಣ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ನಮ್ಗಿರೋದ್ ಕೊನೆ ಚಾನ್ಸ್ ಇದೊಂದೇ,
ಅವರು ಈ ವಿಷಯದಲ್ಲಿ ದೊಡ್ಡದ್ ನಡ್ದೆ ಇದನ್ನ ಇಲ್ಲೇ ಬಿಟ್ಬಿಟ್ರು ಅಂದ್ರೆ ಕ್ರಿಶ್ ಸಮಸ್ಯೆ ಮುಗ್ದೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ರೀ, ಆ ದೇವ್ರಿದಾರೆ, ದೇವ್ರಿರೋವರ್ಗು ನಮ್ಗೆ ಯಾವ್ದೇ ರೀತಿ ಟೆನ್ಷನ್ ಇರೋದಿಲ್ಲ, ನಮ್ ಕೈ ಬಿಡೋದಿಲ್ಲ ದೇವ್ರು ಅಂತ ಮೀನಾ ಹೇಳ್ತಿರ್ತಾಳೆ. ಚೇತಾ, ಯಾವ್ದಾದ್ರು ಟ್ರಿಪ್ ಅಂತು ಅಂದ್ರೆ ನಿಂಗೆ ಹೇಳ್ತೀನಿ ಕಣೋ, ನೀನ್ ಹೋಗು ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಆ ಹುಡ್ಗನ್ನ ನೋಡೋದಿಕ್ಕೆ ಮತ್ತೆ ಅವ್ರ ಅಪ್ಪನ ಹತ್ರ ಮಾತಾಡೋದಿಕ್ಕೆ ಅಂತ ಹೋಗ್ತಾರೆ. ಈ ಕಡೆ ರೋಹಿಣಿ ಸುಮನ್ ಮತ್ತೆ ಪೂಜಾ ಹತ್ರ ಮಾತಾಡ್ಬೇಕಾದ್ರೆ, ನೋಡು ನಾನ್ ಇವಾಗ ದುಬೈ ಇದೀನಿ ಅಂತ ಹೇಳಿರೋದು, ನೀನ್ ಅಲ್ಲಿ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡು ಅಂತ ಹೇಳಿದಾಗ, ಇಲ್ಲ ಕಣೆ, ಇವಾಗ ಸೂರ್ಯ ಮತ್ತೆ ಮೀನಾ ಹೋಗಿದಾರಲ್ಲ, ಅವ್ರು ನೋಡ್ಕೋತಾರೆ ಬಿಡು ಅಂತ ಸುಮನ್ ಹೇಳ್ತಾಳೆ. ಅವ್ರು ಯಾರು ಹೇಳೋದಿಕ್ಕೆ, ನನ್ ಮಗನ್ ಬಗ್ಗೆ ನಾವೇ ಕೇರ್ ತಗೋಬೇಕು, ನೋಡು ನೀನ್ ಹೋಗ್ ಮಾತಾಡು ಅಂತ ರೋಹಿಣಿ ಹೇಳ್ತಾಳೆ. ನೋಡೆ, ನಿನಗಿಂತ ಹೆಚ್ಚಾಗಿರೋದು ಪ್ರೀತಿ ಸೂರ್ಯ ಮೀನಾಗೆ ಕ್ರಿಶ್ ಮೇಲೆ ಇರೋದು, ಇದನ್ನ ಅವ್ರಿಗೆ ಬಿಟ್ಬಿಡು ಅಂತ ಪೂಜಾ ಹೇಳ್ತಾಳೆ. ನೋಡೆ, ನಿನಗೆ ಅವ್ರ ಬಗ್ಗೆ ತುಂಬಾ ಇಷ್ಟ, ಅದಕ್ಕೆ ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ತೀಯ, ಅವ್ರ ಕೊನೆವರೆಗೂನು ಪ್ರಯತ್ನ ಪಟ್ಟು ಏನು ಆಗ್ಲಿಲ್ಲ ಅಂತಂದ್ರೆ ಅದನ್ನ ಹಂಗೆ ಬಿಟ್ಬಿಡ್ತಾರ ಕಣೆ, ಕ್ರಿಶ್ ಏನು ಅವ್ರ ಮಗ ಅಲ್ವಲ್ಲ, ನನ್ ಮಗ ಅವನು ಅಂತ ರೋಹಿಣಿ ಹೇಳಿದಾಗ, ಪರವಾಗಿಲ್ವೇ, ನಿನ್ಗೆ ನೆನ್ಪಿದ್ಯಾ ಅದು, ನಿನ್ ಮಗನ್ನ ನಿನ್ ಜೊತೆ ಇಟ್ಕೊಂಡ್ ನೋಡ್ಕೊಳ್ಳೋದಕ್ಕೂ ನಿನ್ನಿಂದ ಆಗೋದಿಲ್ಲ, ಆದ್ರೆ ಸೂರ್ಯ ಮೀನಾ ಹಾಗಲ್ಲ, ಅವ್ನ್ ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ರೂನು ಅವನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದಾರೆ. ಅವ್ರೇನು ನಿಂತಾರ ಅಲ್ಲ, ಅರ್ಧದಲ್ಲೇ ಬಿಟ್ಟು ಮಗನ್ನ ಓಡೋಗೋದಿಕ್ಕೆ ಎಷ್ಟೇ ಕಷ್ಟ ಇದ್ರು ಜೊತೆವರೆಗೂ ನಿಂತು ಕೊನೆವರೆಗೂ ಹೋರಾಡ್ತಾರೆ. ಅವ್ರು ತುಂಬಾ ಒಳ್ಳೆಯವ್ರ ಕಣೆ, ಮನ್ಸಲ್ಲಿ ಏನು ಇಟ್ಕೊಳ್ದೆ ಇರೋದನ್ನ ಎಲ್ಲ ಹೇಳ್ಬಿಡ್ತಾರೆ, ಅದಕ್ಕೆ ಅವ್ರು ಅಂದ್ರೆ ನನ್ಗೆ ಇಷ್ಟ ಇಲ್ಲ, ನಿನ್ನಂಗೆ ಎಲ್ಲದನ್ನು ಮುಚ್ಚಿಟ್ಟು ಬರೀ ಸುಳ್ಳು ಹೇಳೋದಿಲ್ಲ ಅವರು ಅಂತ ಪೂಜಾ ಹೇಳ್ಬೇಕಾದ್ರೆ, ಇವಾಗ ನೀನ್ ಸರ್ಟಿಫಿಕೇಟ್ ಎಲ್ಲ ನನ್ಗೆ ಬೇಕಾಗಿಲ್ಲ ಕಣೆ, ಅವ್ರನ್ನ ಹೊಗಳೋದೆಲ್ಲ ನಿನ್ ಹತ್ರನೇ ಇಟ್ಕೋ, ನಾನೇ ಇವಾಗ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದೀನಿ, ನಿನ್ಗೆ ನಾನ್ ಮಾಡೋದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ರೋಹಿಣಿ ಹೇಳಿದಾಗ, ಓಹೋ, ಇನ್ಮೇಲೆ ನನ್ನಿಂದ ನಿನ್ಗೆ ಏನು ಯೂಸ್ ಇಲ್ಲ ಅಂತ ತಾನೇ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀಯ ನೀನು ಅಂತ ಪೂಜಾ ಹೇಳಿದಾಗ, ಏನೇ ಮಾತಾಡ್ತಿದ್ಯಾ ನೀನು ಅಂತ ರೋಹಿಣಿ ಹೇಳ್ತಾಳೆ. ಆಗ ಸುಮನ್ ಮಧ್ಯದಾಗ ಬಂದು ಇವ್ರಿಬ್ರನ್ನು ಸುಮ್ನೆ ನಿಲ್ಲಿಸ್ತಾಳೆ. ಅಲ್ಲ ಕಣೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಈ ರೀತಿ ಒಬ್ರಿಗೊಬ್ರು ಜಗಳ ಮಾಡಿದ್ರೆ ಹೇಗೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸುಮನ್ ಹೇಳಿದಾಗ, ನನ್ ಮಗನ್ಗೇನು ಆಗ್ಬಾರ್ದು ಅನ್ನೋ ಟೆನ್ಷನ್ ನನಗ್ ಮಾತ್ರ ಗೊತ್ತಿದೆ, ಬೇರೆಯವ್ರಿಗೇನ್ ಅರ್ಥ ಆಗತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡುರೋ, ನಾನ್ ಯಾವಾಗ್ಲೂ ನೀನ್ ಒಳ್ಳೇದಕ್ಕೋಸ್ಕರನೇ ಹೇಳೋದು, ನೀನು ತುಂಬಾ ತಪ್ಪುಗಳನ್ನ ಮಾಡಿ ಸಿಕ್ಕಾಕೋತೀನಿ ಅನ್ನೋ ಭಯದಲ್ಲಿ ಇರೋದ್ರಿಂದ ನಿನ್ಗೆ ಒಳ್ಳೇದ ಹೇಳಿದ್ರುನು ಕೆಟ್ಟದಾಗೆ ಕಾಣಿಸುತ್ತೆ ಕಣೆ. ಸೂರ್ಯ ಮತ್ತೆ ಮೀನಾ ಖಂಡಿತ ಕೃಷ್ಣ ಕಾಪಾಡ್ತಾರೆ, ನೀನ್ ಅಲ್ಲಿ ಹೋದ್ರೆ ಸುಮ್ನೆ ಸಮಸ್ಯೆ ಇನ್ನು ಜಾಸ್ತಿ ಆಗುತ್ತೆ ಕಣೆ, ನಾನ್ ಹೇಳೋದ್ ಹೇಳಿದೀನಿ, ಅದ್ರ ಮೇಲೆ ನಿನ್ ಇಷ್ಟ, ನಾನ್ ಇನ್ ಬರ್ತೀನಿ ಅಂತ ಹೇಳಿ ಪೂಜಾ ಅಲ್ಲಿಂದ ಹೊರಟೋಗ್ತಾಳೆ. ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕ್ರಿಶ್ ಹತ್ರ ಬಂದು ಕುತ್ಕೊಂಡು ಅವನನ್ನೇ ನೋಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಆ ಹುಡುಗನ್ ಮನೆಗ್ ಬಂದು ಅವ್ರ ತಂದೆ ಹತ್ರ ಮಾತಾಡ್ತಿರ್ತಾರೆ. ಸರ್, ಕ್ರಿಶ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ ಅಂತ ಸೂರ್ಯ ಹೇಳಿದಾಗ, ಇದ್ರಲ್ಲಿ ಮಾತಾಡೋದ್ರಲ್ಲಿ ಏನಯ್ಯ ಇದೆ, ಹೌದು ನೀವೇನಾಗ್ಬೇಕು ಅಂತ ವ್ಯಕ್ತಿ ಕೇಳ್ಬೇಕಾದ್ರೆ, ಸರ್ ಕ್ರಿಶ್ ನಮ್ ಅಕ್ಕನ್ ಮಗ ಅಂತ ಮೀನಾ ಹೇಳಿದಾಗ, ಹೌದೌದು, ಕ್ರಿಶ್ ಅವ್ರ ಅಮ್ಮ ನನ್ ವೈಫ್ ಕಸಿನ್ ಸರ್ ಅಂತ ಸೂರ್ಯ ಹೇಳಿದಾಗ, ರೀ, ನೀವ್ ಯಾರಾದ್ರೂ ಆಗಿರ್ಲಿ, ನನ್ಗೆ ಅದೆಲ್ಲ ಬೇಕಾಗಿಲ್ಲ, ಹೌದು ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ ಆ ಹುಡುಗನ್ ತಂದೆ ಕೇಳ್ಬೇಕಾದ್ರೆ, ಸರ್ ಕ್ರಿಶ್ ಚಿಕ್ಕ ಹುಡುಗ ಸರ್, ಅದು ಏನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟಿದಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಗೊತ್ತಿಲ್ದೆ ಮಾಡೋದು ಮಿಸ್ಟೇಕು, ಆದ್ರೆ ಗೊತ್ತಿದ್ದು ಮಾಡೋದು ಕ್ರೈಮು, ಆ ಹುಡುಗ ಕ್ರೈಮ್ ಮಾಡಿದಾನೆ ಅಂತ ಆ ಹುಡುಗನ್ ತಂದೆ ಹೇಳ್ಬೇಕಾದ್ರೆ, ಸರ್ ನಾನು ಅದನ್ನ ವಹಿಸ್ಕೊಂಡ್ ಮಾತಾಡ್ಬೇಕು ಅಂತ ಬಂದಿಲ್ಲ ಸರ್, ನಿಮ್ ಮಗನ್ಗೆ ಈ ರೀತಿ ಆಯ್ತಲ್ಲ ಅಂತ ನಿಮ್ ಮನ್ಸಿಗೆ ನೋವಾಗಿದೆ, ಅದ್ ನನ್ಗೆ ಗೊತ್ತು ಸರ್, ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದ್ರೆ ಕ್ರಿಶ್ ಗೊತ್ತಿದ್ದು ಮಾಡಿಲ್ಲ ಸರ್, ಇದನ್ನ ಏನೋ ಬೈದಲ್ಲಿ ಆ ರೀತಿ ಮಾಡ್ಬಿಟ್ಟಿದಾನೆ ಸರ್, ದಯವಿಟ್ಟು ಅವನನ್ನ ಕ್ಷಮಿಸಿ ಸರ್ ಅಂತ ಹೇಳಿ ಸೂರ್ಯ ಅವ್ರನ್ನ ಕೈ ಮುಗ್ದು ಕೇಳ್ಕೊತಿರ್ತಾನೆ. ಸರ್ ಪ್ಲೀಸ್ ಸರ್, ಅವನನ್ನ ಜೈಲ್ಗೆ ಹಾಕಿಸ್ಬೇಡಿ, ಅವನು ತುಂಬಾ ಚೆನ್ನಾಗ್ ಓದ್ತಾನೆ ಸರ್, ಹುಡುಗ ಒಳ್ಳೆ ಮಾರ್ಕ್ಸ್ ತಗೋತಾನೆ, ನೀವೇನಾದ್ರೂ ಅವನನ್ನ ಇವಾಗ ಜೈಲ್ಗೆ ಹಾಕ್ಸ್ಬಿಟ್ರೆ ಅವ್ನ್ ಜೀವನನೇ ಹಾಳಾಗೋಗುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಮ್ಮ ಆ ಹುಡುಗನ್ನ ಸರಿಯಾಗಿ ಬೆಳ್ಸಕ್ಕಾಗ್ದ ಇಲ್ಲಿಗ್ ಬಂದು ಈ ರೀತಿ ಬೇಡ್ಕೊತಾ ಇದೀರಲ್ಲ, ಸ್ವಲ್ಪ ಬಿಟ್ಟಿದಿದ್ರೆ ನನ್ ಮಗನೇ ನನ್ಗಿರ್ತಾ ಇರ್ಲಿಲ್ಲ, ಇವಾಗ ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ಲೇಬೇಕು, ಹೋಗ್ರಮ್ಮ ಇಲ್ಲಿಂದ ಅಂತ ಆ ಹುಡುಗನ್ ತಂದೆ ಹೇಳಿ ಹೋಗ್ಬೇಕಾದ್ರೆ ಸೂರ್ಯ ಹೋಗಿ ಅವ್ರ ಕಾಲನ್ನ ಹಿಡ್ಕೊತಾನೆ. ಸರ್ 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 ಪ್ಲೀಸ್ ಸರ್ ಅಂತ ಸೂರ್ಯ ಅವ್ರ ಕಾಲ್ ಹಿಡ್ಕೊಂಡಾಗ, ರೀ ಏನ್ರಿ ಮಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಿರ್ತಾಳೆ. ಏನಪ್ಪಾ ಮಾಡ್ತಿದ್ಯಾ, ಎದಳಪ್ಪ ಮೇಲಕ್ಕೆ ಅಂತ ಹುಡುಗನ್ ತಂದೆ ಹೇಳ್ಬೇಕಾದ್ರೆ, ರೀ ಎದ್ದೇಳ್ರಿ ಮೇಲಕ್ಕೆ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಮ್ಮ ನೀನ್ ಸುಮ್ನೆ ಇರೋ, ನಿನ್ ಗೊತ್ತಾಗೋದಿಲ್ಲ, ಸರ್ ಸರ್ ಪ್ಲೀಸ್ ಸರ್ ಕೈ ಮುಗಿದೀನಿ ಸರ್, ಆ ಹುಡುಗನ್ ಜೀವನ ಹಾಳಾಗೋಗುತ್ತೆ ಸರ್, ಅವನನ್ನ ಜೈಲ್ಗೆ ಹಾಕಿಸ್ಬೇಡಿ ಸರ್ ಅಂತ ಸೂರ್ಯ ಬೇಡ್ಕೋಬೇಕಾದ್ರೆ, ನೋಡಯ್ಯ, ಈ ರೀತಿ ಕಾಲ್ ಹಿಡ್ಕೊಳ್ಳೋದು ಕೈ ಹಿಡ್ಕೊಳ್ಳೋದು ಇದನ್ನೆಲ್ಲ ನಾನ್ ತುಂಬಾ ನೋಡ್ಬಿಟ್ಟಿದೀನಿ, ಏನು ಕಾಲಿಗೆ ಬಿದ್ದಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ, ಇದಕ್ಕೆಲ್ಲ ಯಾಮಾರ ಅಂತ ನಾನಲ್ಲ, ನನ್ ನಿರ್ಧಾರದಲ್ಲಿ ಯಾವ್ದೇ ರೀತಿ ಬದಲಾವಣೆ ಇಲ್ಲ, ಮೊದ್ಲು ಇಲ್ಲಿಂದ ಆಚೆ ಹೋಗಯ್ಯ ಅಂತ ಸೂರ್ಯನ್ಗೆ ಆ ಹುಡುಗನ್ ತಂದೆ ಹೇಳ್ಬೇಕಾದ್ರೆ, ಸೂರ್ಯ ಮತ್ತೆ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಆ ಹುಡುಗನ್ ತಂದೆ ಅವ್ರಿಗೆ ಬೈದು ಡೋರ್ನ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಸೂರ್ಯ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ರೀ ಏನ್ರಿ ಅವ್ರು ಈ ರೀತಿ ಮಾತಾಡ್ತಿದಾರೆ, ನಾವ್ ಇಷ್ಟೊಂದ್ ಕೇಳಿದ್ರುನು ಅವ್ರ ಮನ್ಸು ಬದಲಾಯಿಸ್ತಿಲ್ವಲ್ರಿ, ಅದು ಅಲ್ದೆ ಬಾಗ್ಲನ್ನ ಈ ರೀತಿ ಮುಖದ ಮೇಲೆ ಹೊಡ್ದಂಗೆ ಮುಚ್ಕೊಂಡ್ ಹೋದ್ರಲ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಅವ್ರ ಕೋಪದಲ್ಲಿದ್ದಾರೆ, ಈಗ ಅವ್ರಿಗೆ ತಕ್ಕಂತೆ ನಾವು ಕೋಪ ಮಾಡ್ಕೊಳಕ್ ಆಗಲ್ಲ ಅಲ್ವಾ, ಯಾಕಂದ್ರೆ ಕ್ರಿಶ್ ಜೀವನನ ನಾವು ಕಾಪಾಡ್ಬೇಕು, ಅದಕ್ಕೆ ನಾವು ಸಮಾಧಾನವಾಗೇ ಇರ್ಬೇಕು, ಅವ್ರು ಹಾಕೊಂಡೋಗಿರೋ ಬಾಗ್ಲನ್ನ ಅವರೇ ತೆಗಿಬೇಕು, ಆ ರೀತಿ ಮಾಡ್ಬೇಕು ಅಂತ ಸೂರ್ಯ ಹೇಳಿದಾಗ, ಅದ್ ಹೇಗ್ರಿ ಅಂತ ಮೀನಾ ಕೇಳ್ತಾಳೆ.
ಏನಾದ್ರೂ ಸರಿ ಮೀನಾ, ಅವ್ರ ಮನ್ಸು ಬದಲಾಯಿಸ್ದೆ ನಾವಿಲ್ಲಿಂದ ಹೋಗ್ಬಾರ್ದು ಅಂತ ಸೂರ್ಯ ಹೇಳಿದಾಗ ನಮ್ ಮಾತನ್ ಕೇಳೋದಕ್ಕೆ ಅವ್ರು ರೆಡಿ ಇಲ್ವಲ್ರಿ. ನೀವು ಕಾಲ್ಗೆಲ್ಲ ಬಿದ್ರಿ, ಆದ್ರೂ ಆ ವ್ಯಕ್ತಿ ಮನ್ಸನ್ ಬದಲಾಯಿಸೇ ಇಲ್ಲ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ರೀ ಅಂತ ಮೀನಾ ಹೇಳ್ಬೇಕಾದ್ರೆ ಕ್ರಿಟ್ಗಿಗರ ಪರಿಸ್ಥಿತಿ ಏನು ಅನ್ನೋದ್ ನನಗ್ ಚೆನ್ನಾಗ್ ಗೊತ್ತು. ಆ ನೋವು ಯಾರಿಗೂ ಬೇಡ ಅಂತ ಹೇಳ್ಕೊಂಡು ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಯಾಕೆ ಇವ್ರು ಈ ರೀತಿ ಹೇಳ್ತಿದಾರಲ್ಲ ಅಂತ ಮೀನಾ ಸೂರ್ಯನ್ ಮುಖಾನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.